ರಸ್ತೆ ತುಂಬೆಲ್ಲ ಜಲ್ಲಿಕಲ್ಲು 20 ವರ್ಷವಾದರೂ ಡಾಂಬರು ಕಾಣದ ರಸ್ತೆ ಉದ್ದಕ್ಕೂ ಬಿದ್ದಿರುವ ಹಳ್ಳಗುಂಡಿಗಳು ಯಮಸ್ವರೂಪಿ ರಸ್ತೆಯಲ್ಲಿ ಸಂಚಾರವೇ ಸವಾಲು. ರಸ್ತೆ ಹದಗೆಟ್ಟಿದ್ರೂ ಕೂಡ ರಸ್ತೆಗೆ ಡಾಂಬರೀಕರಣ ಭಾಗ್ಯ ಮಾತ್ರ ದೊರೆತಿಲ್ಲ. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. 20 ವರ್ಷಗಳಿಂದ ಡಾಂಬರು ಕಾಣದ ರಸ್ತೆ, ಹಳ್ಳಗುಂಡಿಗಳಿಂದ ಕೂಡಿದ ರಸ್ತೆಯಲ್ಲಿ ಧೂಳು. ನೋಡಿದ್ರಲ್ಲ ಈ ರಸ್ತೆಯ ಅವ್ಯವಸ್ಥೆ. ಇದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಎಂಡ್ಲವಾಡಿ ಕ್ರಾಸ್ ಬಳಿಯ ರಸ್ತೆಯ ದುಸ್ಥಿತಿ. ಈ ರಸ್ತೆಗೆ ಡಾಂಬರ್ ಹಾಕದೆ 20 ವರ್ಷಗಳು ಕಳೆದಿದೆ. ಇದೇ ರಸ್ತೆಗಳಲ್ಲಿ ಪ್ರತಿದಿನ ಸಾವಿರಾರು ಜನ ಬೈದುಕೊಂಡೇ ಓಡಾಡ್ತಾರೆ. ಎಸ್, ಎಂಡ್ಲವಾಡಿ ಕ್ರಾಸ್ನಿಂದ ಸಿದ್ದನಪಾಳ್ಯ, ಚಿನ್ನಯ್ಯನಪಾಳ್ಯ, ಲಕ್ಷ್ಮೀಪುರ ಸೇರಿದಂತೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದೆ. ಇಲ್ಲಿನ ಸುಮಾರು 5 ಕಿಲೋಮೀಟರ್ ರಸ್ತೆಯು ಕಳೆದ 20 ವರ್ಷಗಳಿಂದ ಡಾಂಬರು ಕಾಣದೆ ಸಂಪೂರ್ಣ ರಸ್ತೆ ಜಲ್ಲಿಮಯವಾಗಿದೆ. ಕ್ರಷರ್ ಮತ್ತು ಕೈಗಾರಿಕೆಗಳ ಲಾರಿಗಳ ಓಡಾಟದಿಂದ ರಸ್ತೆ ಹಾಳಾಗಿದೆ. ರಸ್ತೆ ದುರಸ್ತಿ ಮಾಡುವಂತೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಹಲವು ಬಾರಿ ಮನವಿ ಮಾಡಿದ್ದಾರೆ. ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡು ಎಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಸ್ಥಳೀಯ ಶಾಸಕ ಬಿ ಶಿವಣ್ಣಗೆ ನಮ್ಮ ಓಟ್ ಬೇಕು, ರಸ್ತೆ ಅಭಿವೃದ್ಧಿ ಬೇಡವಾಗಿದೆ. ಸುತ್ತಮುತ್ತಲಿನ ಕೈಗಾರಿಕೆಗಳು ರಸ್ತೆ ಅಭಿವೃದ್ಧಿ ಮಾಡುವುದಾಗಿ ಹೇಳಿ ಮಾತು ತಪ್ಪಿದ್ದಾರೆ. ಅಧಿಕಾರಿಗಳು ಕೂಡ ರಸ್ತೆ ಅಭಿವೃದ್ಧಿಗೆ ಮುಂದಾಗುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಈ ರಸ್ತೆಯು ಹಾರೋಹಳ್ಳಿ ಮೂಲಕ ಕನಕಪುರಕ್ಕೂ ಕೂಡ ಸಂಪರ್ಕ ಕಲ್ಪಿಸುತ್ತದೆ. ಆದ್ರೆ ಇಲ್ಲಿನ 5 ಕಿಲೋಮೀಟರ್ ರಸ್ತೆ ಮಾತ್ರ ಇಲ್ಲಿಯವರೆಗೂ ಡಾಂಬರು ಕಾಣದೆ ಅಭಿವೃದ್ಧಿ ಕಂಡಿಲ್ಲ. ಗ್ರಾಮದ ಜನರು ದಿನನಿತ್ಯ ಜಲ್ಲಿಕಲ್ಲು ಮತ್ತು ಧೂಳಿನಿಂದ ಕೂಡಿರುವ ಇದೇ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾದ ದುಸ್ಥಿತಿ ಎದುರಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿ ಮಹಿಳೆಯರು ಈ ರಸ್ತೆಯಲ್ಲಿ ಓಡಾಡೋಕೆ ಹರಸಾಹಸ ಪಡುವಂತಾಗಿದೆ. ಮಳೆ ಬಂದಾಗ ರಸ್ತೆ ಸಂಪೂರ್ಣ ಕೆಸರುಮಯವಾಗಿ ಹಳ್ಳಗುಂಡಿಗಳು ಬೀಳುತ್ತವೆ. ಇಲ್ಲಿಯವರೆಗೂ ಸಾಕಷ್ಟು ಜನರು ಬಿದ್ದು ಕೈಕಾಲು ಮುರಿದುಕೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ರಸ್ತೆ ದುರಸ್ತಿ ಮಾಡುವಂತೆ ಒತ್ತಾಯಿಸಿ ಹಲವು ಬಾರಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಆದ್ರೆ ಎಲ್ಲಿಯವರೆಗೂ ಕೂಡ ರಸ್ತೆ ಸರಿಪಡಿಸಿಲ್ಲ. ರಸ್ತೆ ಸರಿಪಡಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಶಾಸಕ ಬಿ ಶಿವಣ್ಣ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇದು ಸುಮಾರು 15 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಲಕ್ಷ್ಮೀಪುರ, ಚಿನ್ನಯ್ಯನಪಾಳ್ಯ, ಸಿದ್ದನಪಾಳ್ಯ ಮತ್ತೆ ಅದೇ ರೀತಿ ಸೊಣ್ಣನಾಯಕಪುರ ಮತ್ತೆ ಕಮ್ಮನಾಯಕನಹಳ್ಳಿಗೆ ಹೋಗುವಂತ ರಸ್ತೆ. ಇದು ಕನಕಪುರ ರಸ್ತೆಗೆ ಕೂಡ ಕನೆಕ್ಟ್ ಆಗುವಂತ ರಸ್ತೆ. 5 ಕಿಲೋಮೀಟರ್ ರಸ್ತೆ ಇದೆ. ಈ ರಸ್ತೆಗೆ ಹಲವಾರು ಬಾರಿ ಹೋರಾಟಗಳನ್ನ MLA ಗಮನದಿಂದ ಹಿಡಿದು ಏನು MP ಅವರ ಗಮನಕ್ಕೂ ತಂದಿದ್ದಾರೆ. ಆದ್ರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. MLA ಶಾಸಕರ ಮನೆಯನ್ನ ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಸಿದ್ಧಪಡಿಸಲಿಕ್ಕೆ ನಾವು ಎಲ್ಲರೂ ಕೂಡ ತಯಾರಾಗಿದ್ದೀವಿ. 4 ಹಳ್ಳಿ ಜನ ಕೂಡ ನಿಮ್ಮ MLA ಶಾಸಕರ ಮನೆ ಮುಂಭಾಗ ಬಂದು ಮನೆಯನ್ನ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತೀವಿ ಅಂತ ಈ ಮಾಧ್ಯಮ ಮುಖಾಂತರ ನಾನು ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ. ಒಟ್ನಲ್ಲಿ ಕಳೆದ 20 ವರ್ಷಗಳಿಂದ ಡಾಂಬರು ಕಾಣದ ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗದೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ರಸ್ತೆ ದುರಸ್ತಿಗೆ ಒತ್ತಾಯಿಸಿ ರಸ್ತೆಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ರಸ್ತೆ ಡಾಂಬರೀಕರಣದತ್ತ ಗಮನ ಹರಿಸ್ತಾರಾ ಎಂದು ಕಾದು ನೋಡಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.